ದೇಹವನ್ನು ಬಂಧಿಸಬಹುದು, ಆದರೆ ಕರೆಯನ್ನು ಬಂಧಿಸಲು ಸಾಧ್ಯವಿಲ್ಲ. ಇದಕ್ಕೆ ಉದಾಹರಣೆ ಯಾವುದು? ಅಪೊಸ್ತಲನಾದ ಪೌಲ. ಹೊಸ ಒಡಂಬಡಿಕೆಯಲ್ಲಿ ಅನೇಕ ಪತ್ರಿಕೆಗಳನ್ನ ಪೌಲನು ಎಲ್ಲಿಂದ ಬರೆದನು ಹೇಳಿ? ಹೌದು ಅಲ್ವಾ? ರೋಮ್ ಪೌಲನನ್ನ ಬಂಧಿಸಿತು, ಆದರೆ ಸುವಾರ್ತೆಯನ್ನ ಬಂಧಿಸಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಪೌಲನನ್ನು ಬಂಧಿಸಿದ ಮಾತ್ರಕ್ಕೆ ಸುವಾರ್ತೆಯನ್ನ ತಡೆಯಲು ಸಾಧ್ಯವಾಯ್ತಾ? ಹೇಳೋಣ. ಕ್ರೈಸ್ತರಲ್ಲಿರುವ ಒಂದು ದೊಡ್ಡತನ ಏನು ಗೊತ್ತಾ? ಮನುಷ್ಯರು ನಿನ್ನನ್ನು ಕೊಲ್ಲಬಹುದು, ಆದರೆ ನಿನ್ನೊಳಗಿಂದ, ನಿನ್ನ ಸಾವಿನಿಂದ ಬರುವ ಸುವಾರ್ತೆಯನ್ನ ತಡೆಯಲು ಸಾಧ್ಯವಿಲ್ಲ. ಚಪ್ಪಾಳೆ ತಡ್ತಾ ದೇವರನ್ನ ಮಹಿಮೆ ಪಡಿಸಿ. ಇದಕ್ಕೆ ಸಾಕ್ಷಿ ನಮ್ಮ ಪ್ರವೀಣ್ ಪಗಡಾಲ ಅಣ್ಣ. ಅವರು ತೀರ್ಕೊಂಡ ನಂತರ, ಮರಣ ಹೊಂದಿದ ನಂತರ ಇನ್ನೂ ಹೆಚ್ಚಿನ ಸುವಾರ್ತೆ ಸಾರಲ್ಪಟ್ಟಿತು. ಚಪ್ಪಾಳೆ ತಪ್ಪಿಡು ಮನ್ನಿ. ಅದಕ್ಕಾಗಿಯೇ ದೇವರು ಕೊಟ್ಟಿದ್ದನ್ನು ನಿನ್ನ ಸಾವಿನಿಂದಲೂ ತಡೆಯಲು ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ನಮಗೆ ದೇವರು ಬಹಳ ದೊಡ್ಡ ಶ್ರೇಷ್ಠತೆಯನ್ನು ನೀಡಿದ್ದಾನೆ. ಅದಕ್ಕಾಗಿಯೇ ಈ ಸಣ್ಣ ಪುಟ್ಟವುಗಳನ್ನ ಕಳೆದುಕೊಂಡೇವು ಎಂದು ಅಳುವ ಮುಖ ಹೊತ್ತು ಚರ್ಚಿಗೆ ಬರುವ ಬದಲು, ದೇವರು ನನಗೆ ಅನುಗ್ರಹಿಸಿದ್ದನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಂಬ ಸಂತೋಷದಿಂದ ಬರುವವರು ಧನ್ಯರು. ಇಂದು ದೇವರು ನನ್ನ ಸ್ಥಿತಿಯನ್ನು ಬದಲಾಯಿಸಲಿದ್ದಾನೆ, ನನ್ನನ್ನು ಸಂದರ್ಶಿಸಲಿದ್ದಾನೆ, ನನ್ನ ಪ್ರಾರ್ಥನೆಗೆ ಪ್ರತಿಫಲ ನೀಡಲಿದ್ದಾನೆ ಎಂಬ ಆಶೆ, ವಿಶ್ವಾಸ ಮತ್ತು ನಂಬಿಕೆಯಿಂದ ಬಂದವರನ್ನು ದೇವರು ಆಶೀರ್ವದಿಸಲಿ.